ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಮಾಡ್ತಾ ಇರೋದು ಈಸಿ ಅಂಡ್ ಟೇಸ್ಟಿ ಆಗಿರೋ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡೋಣಂತೆ. ಈಗ ಬಿಸಿಬೇಳೆ ಬಾತ್ ಮಾಡೋಕ್ಕೆ ನಾನು ಒಂದು ಕುಕ್ಕರಲ್ಲಿ 1 ಗ್ಲಾಸ್ ಅಕ್ಕಿ ಮತ್ತೆ 1 ಗ್ಲಾಸ್ ತೊಗರಿಬೇಳೆ ತಗೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲಿ ತಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ತಗೊಂಡಿರೋ ತರಕಾರಿಗಳು ಆಲೂಗಡ್ಡೆ, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತೆ ಕಡಲೆ ಬೀಜನ ಆಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣಂತೆ. 4 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಇದನ್ನೆಲ್ಲ 2 ವಿಸಿಲ್ ಹೊಡ್ಸೋಣಂತೆ. ಈಗ ಕುಕ್ಕರ್ ವಿಸಿಲ್ ಹೊಡೆಯೋ ತನಕ ನಾವು ಈ ಕಡೆ ಒಗ್ಗರಣೆ ಹಾಕೋಣಂತೆ. ಫಸ್ಟ್ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕೋಣಂತೆ. ನೆಕ್ಸ್ಟ್ ಇದಕ್ಕೆ ನಾವು ಹುಣಸೆ ನೀರನ್ನ ಆಡ್ ಮಾಡೋಣಂತೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಆಡ್ ಮಾಡ್ಕೊಂಡ್ಬಿಡೋಣ. ಈಗ ಇದಕ್ಕೆ 1 ಸ್ಪೂನು ಅರಿಶಿನದ ಪುಡಿ ಹಾಕೋಣ. ಲಾಸ್ಟಿಗೆ ಹೈ ಫ್ಲೇಮಲ್ಲೇನೆ ಇದಕ್ಕೆ ಅರ್ಧ ಲೀಟರ್ ಅಷ್ಟು ನೀರನ್ನ ಆಡ್ ಮಾಡ್ತಾ ಇದ್ದೀನಿ ನಾನು. ಈಗ ಹುಣಸೆ ಹಣ್ಣು ಮತ್ತೆ ಬೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸೋಣ ಅಂತ ಇದನ್ನ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, ಇವಾಗ ಇದು ನೀಟಾಗಿ ಕುದ್ದಿದೆ. 5 ನಿಮಿಷ ಚೆನ್ನಾಗಿ ಕುದಿಸಿದೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾನು ತಗೊಂಡಿರುವಂತ ಒಣ ಕೊಬ್ಬರಿ ಪೌಡರ್ನ ಆಡ್ ಮಾಡೋಣ ಅಂತ ಇವಾಗ ಇದಕ್ಕೆ. ನಂತರ ಇಲ್ಲಿ ನಾನು ಬಿಸಿಬೇಳೆ ಬಾತ್ ಪೌಡರ್ ಮತ್ತೆ ಖಾರದ ಪುಡಿ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಆಡ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಆಡ್ ಮಾಡ್ಕೊಂಡು ಇದನ್ನ ಮತ್ತೆ ಇನ್ನೊಂದು 5 ನಿಮಿಷ ಕುದಿಸೋಣಂತೆ. ಈಗ ಚೆನ್ನಾಗಿ ಕುದ್ದಿದೆ ಇದು. ನಾವು ಬೇಯಿಸ್ಕೊಂಡಿರೋಂಥ ಅಕ್ಕಿನ ಈಗ ಇದಕ್ಕೆ ಆಡ್ ಮಾಡ್ಕೊಂಡ್ಬಿಡೋಣ. ಅಕ್ಕಿ ಮತ್ತೆ ತರಕಾರಿ ನೀಟಾಗಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಹೀಗೆ. ನೆಕ್ಸ್ಟ್ ನಾನು ಇದಕ್ಕೆ ಕೊತ್ತಂಬರಿನ ಆಡ್ ಮಾಡೋಣ ಲಾಸ್ಟ್. ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಇದನ್ನ 1 ನಿಮಿಷ ಕುದಿಸಿದ್ರೆ ಸಾಕು. ಈಗ 1 ನಿಮಿಷ ಆಗಿದೆ. ಈಗ ನಮ್ಮ ಬಿಸಿಬೇಳೆ ಬಾತ್ ರೆಡಿ ಇದೆ. ಬನ್ನಿ ಫ್ರೆಂಡ್ಸ್, ಸರ್ವ್ ಮಾಡೋಣಂತೆ. ಈಗ ನಮ್ಮ ಬಿಸಿಬೇಳೆ ಬಾತ್ ರೆಡಿ ಇದೆ. ಇದೇ ತರನೇ ಈಸಿ ಅಂಡ್ ಟೇಸ್ಟಿ ಆಗಿರೋ ಬಿಸಿಬೇಳೆ ಬಾತ್ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಾಗಿದೆ ಅಂತ ಹೇಳಿ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.